ಧಾರವಾಡದಲ್ಲಿ ನಡೆದ ಹೋರಾಟಕ್ಕೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಎಂದು ಆಕ್ಸಾ ಅಧ್ಯಕ್ಷ ಕಾಂತಕುಮಾರ್ ಆಗ್ರಹಿಸಿದ್ದಾರೆ. ಪೊಲೀಸ್ ಪೇದೆ ನೇಮಕಾತಿ ಪರೀಕ್ಷೆಯಲ್ಲಿ 140 OMR ಶೀಟ್ಗಳು ಇಲ್ಲದಿರುವುದು, ಪ್ರಶ್ನೆ ಪತ್ರಿಕೆಯಲ್ಲಿ ಮಿಸ್ ಮ್ಯಾಚ್ ಸೇರಿದಂತೆ ಹಲವು ಗೊಂದಲಗಳಿವೆ ಎಂದು ಸರ್ಕಾರ ಅಭ್ಯರ್ಥಿಗಳಿಗೆ ಮೋಸ ಮಾಡುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 3 ಲಕ್ಷ ಖಾಲಿ ಹುದ್ದೆಗಳಿದ್ದು, ಅಗ್ನಿಶಾಮಕ ದಳ ಸೇರಿದಂತೆ ವಿವಿಧ ಇಲಾಖೆಗಳ ಹುದ್ದೆಗಳನ್ನು ಪರೀಕ್ಷೆಯ ಮೂಲಕ ಭರ್ತಿ ಮಾಡಬೇಕು. 75,000 ಉದ್ಯೋಗ ಭರ್ತಿ ಮಾಡುವುದಾಗಿ ಸರ್ಕಾರ ಹೇಳಿದರೂ ಇದಕ್ಕೆ ಯಾವುದೇ ನೇಮಕಾತಿ ಕ್ಯಾಲೆಂಡರ್ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 15,000 ಶಿಕ್ಷಕರ ನೇಮಕಾತಿಗೆ ಇನ್ನು 4,000 ಹುದ್ದೆಗಳನ್ನು ಹೆಚ್ಚಿಸಲೇಬೇಕು. PSI ಹಾಗೂ ದೈಹಿಕ ಶಿಕ್ಷಕ ಹುದ್ದೆಗಳನ್ನು ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ. UPSC ಮಾದರಿಯಲ್ಲಿ ನೇಮಕಾತಿ ಪರೀಕ್ಷೆಗಳ ಶುಲ್ಕವನ್ನು ಕೇವಲ ₹100 ನಿಗದಿ ಮಾಡಬೇಕು. SDA, FDA ಪರೀಕ್ಷೆಗಳಲ್ಲಿ ಕನ್ನಡ ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಆದ್ಯತೆ ನೀಡಬೇಕು ಎಂದು ಸರ್ಕಾರ 4 ದಿನಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಅನಿರ್ದಿಷ್ಟ ಅವಧಿಯಲ್ಲಿ ಹೋರಾಟ ನಡೆಸುವುದಾಗಿ ಕಾಂತಕುಮಾರ ಎಚ್ಚರಿಕೆ ನೀಡಿದ್ದಾರೆ. ಮತ್ತೆ ನಮ್ಮ ಬೇಡಿಕೆ ಏನಿದೆ, ನಮ್ಮ ಒಂದು ನ್ಯಾಯಯುತ ಬೇಡಿಕೆಗಳನ್ನ ಧಾರವಾಡದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ಏನು ನಾವೆಲ್ಲ ಬೇಡಿಕೆ ಇಟ್ಟಿದ್ವಿ, ಸರ್ಕಾರ ಈ ಕೂಡಲೇ ಅದಕ್ಕೆ ಸ್ಪಂದಿಸಿ ಅದನ್ನ ಬಗೆಹರಿಸ್ಕೊಡ್ಬೇಕು. ಯಾಕೆಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಇಷ್ಟೆಲ್ಲ ಇರೆಗ್ಯುಲರಿಟೀಸ್ ಆಗಿದೆ, ಆದರೂ ನೀವು ನಮ್ಮ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳನ್ನ ಸರ್ಕಾರ ಪೊಲೀಸ್ ಕಡೆಯಿಂದ ಹತ್ತಿಕ್ಕಂತ ಕೆಲಸ ಮಾಡ್ತಿದೆ. ಇವತ್ತು ವಿದ್ಯಾರ್ಥಿಗಳನ್ನ ಪೊಲೀಸ್ ಕಡೆಯಿಂದ ಪೊಲೀಸ್ ಬಿಟ್ಟು ವಿದ್ಯಾರ್ಥಿಗಳನ್ನ ಏನೋ ಬೆದರಿಸೋದಾಗಿರ್ಬೋದು, ಎದುರಿಸಾಗಿರೋ ಆ ರೀತಿ ಮಾಡಬಾರ್ದು. ವಿದ್ಯಾರ್ಥಿಗಳು ಇವತ್ತು ನ್ಯಾಯಯುತವಾಗಿ ಅವರ ಬೇಡಿಕೆಗಳನ್ನ ಕೇಳ್ತಾ ಇರೋದು. ಯಾಕೆಂದ್ರೆ ಅವ್ರು ನಿಮ್ಮನೆ ಆಸ್ತಿ ಕೇಳ್ತಾ ಇಲ್ಲ, ಇಲ್ಲ ಡೈರೆಕ್ಟ್ ಜಾಬ್ ಕೇಳ್ತಾ ಇಲ್ಲ. ಆಗಿರೋಂಥ ಅನ್ಯಾಯನ ಸರಿಪಡಿಸ್ಕೊಡಿ, ಅನ್ಯಾಯನ ಸರಿಪಡಿಸ್ಕೊಡಿ. ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಇಷ್ಟೆಲ್ಲ OMR ಮಿಸ್ಟೇಕ್ ಆಯ್ತು. 141 OMR ಇಲ್ಲ. ಅಲ್ಲಿ ಎಷ್ಟೋ ಜನ ಎಕ್ಸಾಮ್ ಬರ್ದಿಲ್ಲ, ಟ್ರಾನ್ಸ್ಪೋರ್ಟೇಷನ್ಸ್ ಇಲ್ಲ. ಅಲ್ಲಿ ಎಕ್ಸಾಮ್ಸ್ ಬರೆಯಬೇಕಾದ್ರೆ ಆ ಕ್ವಶನ್ ಪೇಪರ್ ಮತ್ತೆ ಆನ್ಸರ್ ಶೀಟ್ಸ್ ಮಿಸ್ ಮ್ಯಾಚ್ ಆಗಿದೆ. ಆದ್ರೂ ಇದು ಸರ್ಕಾರ ಇದಿಷ್ಟು ಸೀರಿಯಸ್ ಆಗಿ ತಗೊಂತಾ ಇಲ್ಲ ಅಂತಂದ್ರೆ ಎಷ್ಟು ವಿದ್ಯಾರ್ಥಿಗಳಿಗೆ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತಂದ್ರೆ ಈ ಮುಖಾಂತರನೇ ಗೊತ್ತಾಗುತ್ತೆ. ಮತ್ತೆ 75,000 ವೇಕೆನ್ಸಿ ಏನು ಒಂದು ವೇಕೆನ್ಸಿ ಫಿಲ್ ಮಾಡಿ ಮಾಡ್ತೀನಿ ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಸ್ಟೂಡೆಂಟ್ಸ್ಗೆ ಇವತ್ತು ಅದರ 75,000 ವೇಕೆನ್ಸಿದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಆ ಕ್ಯಾಲೆಂಡರೇ ಇಲ್ಲ. ಇವತ್ತು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ಹೆಂಗ್ ಓದಕ್ ಸಾಧ್ಯ? ಇವತ್ತು ಒಂದು ಎಲೆಕ್ಷನ್ 5 ವರ್ಷ ಎಲೆಕ್ಷನ್ಸ್ ಇರುತ್ತೆ, MLA ಎಲೆಕ್ಷನ್. ಇನ್ನು 1 ವರ್ಷ ಇದ್ದಂಗೆ ಎಲೆಕ್ಷನ್ ಕಮಿಷನ್ ಪ್ರಿಪರೇಷನ್ ಮಾಡ್ಕೊಂಡಿರುತ್ತೆ, ಅದು ಕಾನ್ಸ್ಟಿಟ್ಯೂಷನ್ ಬಾಡಿನೇ. ಆದ್ರೆ ಇವತ್ತು ಎಲೆಕ್ಷನ್ ಇದು ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಾದ್ರೆ ಯಾವ ಎಕ್ಸಾಮ್ಸ್ಗೂ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ. ಯಾವಾಗ ನೋಟಿಫಿಕೇಶನ್ಸ್ ಮಾಡ್ತೀವಿ, ಯಾವಾಗ ರಿಸಲ್ಟ್ಸ್ ಬಿಡ್ತೀವಿ, ಯಾವಾಗ ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇಕಾಬಿಟ್ಟು ಮಾಧ್ಯಮದಲ್ಲಿ ಮತ್ತೆ ಪೇಪರ್ ಸ್ಟೇಟ್ಮೆಂಟ್ಸ್, ನ್ಯೂಸ್ ಚಾನಲ್ ಸ್ಟೇಟ್ಮೆಂಟ್ಗೆ ನಾವು 75,000 ವೇಕೆನ್ಸಿ ಮಾಡ್ತೀವಿ. ಎಷ್ಟು ವರ್ಷದಲ್ಲಿ ಮಾಡ್ತೀರಾ? ನಮಗೆ 6 ಮಂತ್ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. 75,000 ಇದು ಬಿಟ್ಟು ಇನ್ನೂ 2.5 ಲಕ್ಷ, ಸುಮಾರು 3 ಲಕ್ಷ ಖಾಲಿ ಹುದ್ದೆ ಇದೆ. 2 ಲಕ್ಷ ಇದು ಬಿಟ್ಟು 2 ಲಕ್ಷ ಹುದ್ದೆ 43 ಇಲಾಖೆಯಿಂದನೇ ಇದೆ. ಮತ್ತೆ ಬೋರ್ಡ್ ಅಂಡ್ ಕಾರ್ಪೊರೇಟ್ ಇಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಇದನ್ನೆಲ್ಲ ಯಾವಾಗ ಫಿಲ್ ಮಾಡ್ತೀರಾ? ಈ ಹಣ ಎಲ್ಲಿ ಹೋಗ್ತಾ ಇದೆ? ಬರೀ ಇದಿಷ್ಟೇ ಅಲ್ಲ ಸರ್, ಸುಮಾರು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಫೈರ್ ಮ್ಯಾನು, ಲೈನ್ ಮ್ಯಾನು ಇಷ್ಟು ಹುದ್ದೆಗಳನ್ನ ಪರ್ಸೆಂಟೇಜ್ ಕೈ ಬಿಟ್ಟು 10th ಮತ್ತೆ PUC ಪರ್ಸೆಂಟೇಜ್ ಕೈ ಬಿಟ್ಟು ಇದನ್ನ ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು. ಈ ಹಿಂದೆ ವಿಲೇಜ್ ಅಕೌಂಟೆಂಟ್ ಕೂಡ ನೀವು ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿದ್ರೆ ನಾವು ಹೋರಾಟ ಮಾಡಿದ್ಮೇಲೆ. ಮತ್ತೆ BMTC ಕಂಡಕ್ಟರ್, ಡ್ರೈವರ್ ಎಲ್ಲದನ್ನು 10th ಮತ್ತೆ PUC ಮೇಲೆ ರೆಕ್ರೂಟ್ಮೆಂಟ್ ಆಗ್ತಿತ್ತು. ಬಿಕಾಸ್ ಆಫ್ ಇವಾಗ ಬರೀ ಕೋವಿಡ್ ಟೈಮಲ್ಲಿ ಸುಮಾರು 1 ಲಕ್ಷ ಜನ ಇದ್ದಾರೆ. 98, 99, 100% ಇರೋಂಥವ್ರು. ಇವರಿಗೆ ಲಕ್ಷಾಂತರ ಸ್ಟೂಡೆಂಟ್ಸ್ ಇಲ್ಲಿ ಧಾರವಾಡದಲ್ಲೇ ಸುಮಾರು 6-7 ಸಾವಿರ ಪೋಸ್ಟ್ ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಆದ್ರೆ 6-7 ಸಾವಿರ ಫ್ಯಾಮಿಲಿ ಉದ್ಧಾರ ಆಗ್ತವೆ. ಅವ್ರ ಫ್ಯಾಮಿಲಿ ಬಡತನದಿಂದ ಆಚೆ ಬರ್ತಾರೆ, ಪಾವರ್ಟಿಯಿಂದ ಆಚೆ ಬರ್ತಾರೆ. ಇವತ್ತು ಅವ್ರಿಗೆ ಒಂದು ಯಾವ್ದಾದ್ರು ಒಂದು ಸಣ್ಣ ಹುದ್ದೆ ಸಿಕ್ಕರೆ ಸಾಕು ಅಂತ ಹೇಳ್ತಾ ಇದಾರೆ. ಮತ್ತಾದ್ರೆ ನೀವು ಇಲ್ಲಿ ಒಂದು ಸ್ಮಾಲ್ ಚೇಂಜಸ್, C&R ರೂಲ್ ಚೇಂಜಸ್ ಮಾಡಿ ಪರ್ಸೆಂಟೇಜ್ ಕೋವಿಡ್ ಟೈಮಲ್ಲಿ ಒಂದೊಂದು ದಿನ 3 ಎಕ್ಸಾಮ್ ನಡೆಸಿದಿರಾ, ಪರ್ಸೆಂಟೇಜ್ ಅಷ್ಟು ಹೈಕ್ ಇದೆ. ಅದು ಇದು ಆಬ್ಜೆಕ್ಟಿವ್ ಟೈಪು. ದಯವಿಟ್ಟು ಇದನ್ನ ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀವಿ. ಮತ್ತೆ ಇದು ಪ್ರವರ್ಗ C ಅಂತ ಹೇಳಿ ₹750, UPSC ₹100 ಇದೆ ಸರ್. ₹100 ಅದನ್ನ ಅದರಲ್ಲೂ ವುಮೆನ್ಸ್ಗೆ, ಡಿಸೇಬಲ್ಡ್ ಪರ್ಸನ್ಸ್ಗೆ ಫ್ರೀ ಆಫ್ ಕಾಸ್ಟ್ ಅಪ್ಲಿಕೇಶನ್ ಹಾಕೋದಕ್ಕೆ. UPSC ಮಾದರಿ ತರ ಇಲ್ಲಿ ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ಸ್ ಮಾಡಿದ್ರೆ, ಇವನ್ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಕೋಆಪರೇಟಿವ್ ಇರ್ಬೋದು, KPSC, KE ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಫೀಸು ₹100 ಅಷ್ಟೇ ಇರಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತೀನಿ. ಯಾಕೆಂದ್ರೆ ಸ್ಟೂಡೆಂಟ್ಸ್ ಒಂದು ಅಪ್ಲಿಕೇಶನ್ ಫೀಸ್ ಹಾಕ್ಬೇಕಂತಂದ್ರೆ ಸಾಟರ್ಡೆ ಸಂಡೇ ಕ್ಯಾಟ್ರಿಂಗು, ಹೋಟ್ಲಲ್ಲಿ ಕೆಲಸ ಮಾಡೋಂಥ ಪರಿಸ್ಥಿತಿ, ಮತ್ತೆ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇದನ್ನ ಸರ್ಕಾರ ತುಂಬಾ ಸೀರಿಯಸ್ ಆಗಿ ತಗೊಬೇಕು. ಇದು ರಿಫಾರ್ಮ್ಸ್ ಆಗಬೇಕು ಅಂತಂದ್ರಲ್ಲ, ಅದು ಬರೀ ಬಾಯಿ ಮಾತಲ್ಲಿ ಎಲ್ಲರೂ ಮಾತಾಡ್ತಾರೆ ರಿಫಾರ್ಮ್ಸ್ ಆಗಬೇಕು ಅಂತ ಹೇಳಿ. ಅದು ಕಾರ್ಯರೂಪಕ್ಕೆ ಯಾವಾಗ ಬರುತ್ತೆ?
ಕಾರ್ಯರೂಪಕ್ಕೆ ಬರಬೇಕು. ಇವತ್ತು ನೂರಾರು ಕೋಟಿ ಒಂದು ಅಪ್ಲಿಕೇಶನ್ ಹಾಕ್ತೀವಿ ಅಂತಂದ್ರೆ 4-5 ಲಕ್ಷನ ಅಪ್ಲಿಕೇಶನ್ ಹಾಕ್ತಾರೆ. ಸುಮಾರು 40-50 ಕೋಟಿ 100 ಕೋಟಿ ತನಕ ಅಪ್ಲಿಕೇಶನ್ ಫೀಸ್ ಕಲೆಕ್ಟ್ ಮಾಡ್ತಾರೆ. ಎಲ್ಲಿ ಹೋಗ್ತಾ ಇದೆ ಇವತ್ತು? ದಯವಿಟ್ಟು ಇದನ್ನ ಸರ್ಕಾರ ಯಾವುದೇ ಇಲಾಖೆಯಿಂದ ಎಕ್ಸಾಮ್ ನಿಲ್ಲಿಸಿದ್ರೆ ಅದು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರಬೇಕು, ಮತ್ತೆ ಅಪ್ಲಿಕೇಶನ್ ಫೀಸು ತುಂಬಾ ಕಡಿಮೆ ಇರಬೇಕು. ಮತ್ತೆ ಇನ್ನೊಂದು ಸರ್, ನಿನ್ನೆ ಒಂದು ಚೇಂಜಸ್ ಮಾಡಿದ್ದಾರೆ ಗೌರ್ಮೆಂಟ್. ಏನಪ್ಪಾ ಅಂದ್ರೆ, ಈ ಒಂದು FDA STA ಮುಂಚೆ ಸುಮಾರು 5 ವರ್ಷ ಅದು ಮೊದಲಿಂದನೂ ಕನ್ನಡ ಇತ್ತು. ಒಂದು GK ಪೇಪರು, ಒಂದು ಕನ್ನಡ ಅಂದ್ರೆ ಗ್ರಾಮರ್ ಇತ್ತು. ಅಂದ್ರೆ ಸಂಧಿ, ಸಮಾಸ, ತತ್ಸಮ, ಸಮಾನಾರ್ಥಕ ಪದದ ವಿರುದ್ಧಾರ್ಥಕ ಪದ, ಈ ಒಂದು ಕನ್ನಡ ಒಂದು ಏನು ಸಬ್ಜೆಕ್ಟ್ ಇತ್ತು. ಅಂದ್ರೆ ಒಂದು ಪೇಪರ್ ಕನ್ನಡ, ಒಂದು GK ಪೇಪರ್ ಇತ್ತು. ಅದೇ ರೀತಿ ಇವಾಗ FDA STಗೆ ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ದಾರೆ. ಮತ್ತೆ ಈ ಒಂದು ಟೆಕ್ನಿಕಲ್ ಪೋಸ್ಟ್ ಯಾವ್ದಿದೆ, ಗ್ರೂಪ್ ಸಿ ಸಿಲೆಬಸ್ ಒಂದು GK ಮತ್ತೆ ಒಂದು ಕಮ್ಯುನಿಕೇಶನ್ ಪೇಪರ್ ಇತ್ತು. ಆ ಕಮ್ಯುನಿಕೇಶನ್ ಪೇಪರ್ ಅದನ್ನ ಕಂಟಿನ್ಯೂ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಇದನ್ನ ಸ್ಟೂಡೆಂಟ್ಸ್ ಏನ್ ಕೇಳ್ತಾ ಇದ್ದಾರೆ, ಆ ನ್ಯಾಯಯುತವಾಗಿ ಅದನ್ನ ಸರ್ಕಾರ ಸ್ಪಂದಿಸ್ಬೇಕು. 15 ದಿನ ಅಬ್ಜೆಕ್ಷನ್ಸ್ ಏನ್ ಕೊಟ್ಟಿದ್ದಾರೆ, ಸೊ ವಿತಿನ್ 3-4 ಡೇಸ್ ಅಲ್ಲಿ ಸರ್ಕಾರ ಸ್ಪಂದಿಸಿ ಮಾಡಿಲ್ಲ ಅಂತಂದ್ರೆ, ಸಮಸ್ಯೆ ಬಗೆಹರಿಸಿಲ್ಲ ಅಂತಂದ್ರೆ ಸರ್, ಮುಂದಿನ ವಾರದಿಂದ ಎಲ್ಲಾ ಸ್ಟೂಡೆಂಟ್ಸು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕಂತ ಹೇಳ್ಬಿಟ್ಟು ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ದಯವಿಟ್ಟು ಇದನ್ನ ಸರ್ಕಾರ ಈ ಕೂಡಲೇ ನಮ್ಮ ಬೇಡಿಕೆಗಳೇನಿದ್ದಾವೆ